ತುಳಸಿಯವರೇ ಏನಾಯಿತು? ಯಾಕೆ ಇದ್ದಕ್ಕಿದ್ದಾಗೆ ಕರ್ಕೊಂಡು ಬಂದ್ರಿ? ಏನಾದರೂ ವಿಷಯ ಇತ್ತು ಅದಕ್ಕೆ? ಅದು ನಾನು ಗರ್ಭಿಣಿ ಅಲ್ವಾ, ಆ ಶಾಸ್ತ್ರಗಳನ್ನೆಲ್ಲ ನಾನು ಮಾಡೋದು ಸರಿ ಅಲ್ಲ ಅನ್ಸುತ್ತೆ. ಇದನ್ನೆಲ್ಲ ಅವ್ರ ಎದುರಿಗೆ ಮಾತಾಡೋಕ್ಕಲ್ಲ, ಅದಕ್ಕೆ ಕರೆದೆ. ದಯವಿಟ್ಟು ನನ್ನನ್ನು ಯಾವ ಶಾಸ್ತ್ರಕ್ಕೂ ಕರಿಬೇಡಿ. ನಾನು ಅದನ್ನೇ ಹೇಳಿದ್ದು ನಿಮಗೆ. ಇಲ್ಲ, ನನಗೆ ಈ ಥರದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಅದಕ್ಕೆ ನೀವು ಅಷ್ಟೇ ತುಂಬ ಎಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ನೀವು ಒಳ್ಳೆಯ ಮನಸ್ಸಿಂದ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಎಲ್ಲ ಶಾಸ್ತ್ರಗಳನ್ನು ನಡೆಸ್ಕೊಟ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ. ಬನ್ನಿ. ಇಲ್ಲ ಮಹೇಶ್ ಅವರೇ, ಈ ಶಾಸ್ತ್ರಗಳ ಬಗ್ಗೆ ಎಲ್ಲ ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ಅವ್ರಿಗೆ ನಂಬಿಕೆ ಇರುತ್ತೆ ಅಲ್ವಾ. ಅವ್ರ ನಂಬಿಕೆನ ನಾವು ತಾತ್ಸಾರ ಮಾಡಬಾರ್ದು. ಆದರೆ ಮದುವೆ ಆಗ್ತಿರೋದು ನನ್ನ ಮಗಳದ್ದು. ಅದಕ್ಕೆ ನಮ್ಮನೆ ಮಗಳ ಮದುವೆ ಅನ್ನೋದೇನೋ ನಿಜ, ಆದರೆ ಗಂಡಿನ ಕಡೆಯವ್ರಿಗೆ ಇದನ್ನೆಲ್ಲ ತಿಳಿಸ್ದೆ ನಾನು ಶಾಸ್ತ್ರಗಳನ್ನ ಮಾಡೋದು ಸರಿಯಲ್ಲ ಅಲ್ವಾ. ಅವ್ರ ನಂಬಿಕೆ ಅವ್ರಿಗೆ ದೊಡ್ಡದಾಗಿರುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವ್ರ ನಂಬಿಕೆಗೆ ನಾವು ವಿರುದ್ಧವಾಗಿ ನಡ್ಕೋಬಾರ್ದಲ್ವಾ. ಹೌದು ಮಹೇಶ, ಇದೆಲ್ಲ ಮೊದಲಿನಿಂದ ನಡ್ಕೊಂಬಂದಿರೋದು. ಇದನ್ನು ನಾವು ಬದಲಾಯಿಸ್ತೀವಿ ಅನ್ನೋ ಅತಿರೇಕದ ಮಾತುಗಳೆಲ್ಲ ಬೇಡ. ಆದರೆ ಅಣ್ಣ, ಈಗ ಅವ್ರಿಗೆಲ್ಲ ಏನು ಹೇಳೋದು? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನು ಹೇಳ್ತೀನಿ. ಇದೇ ಭಯ ನನಗೆ. ಈ ವಿಷಯದಿಂದ ಮಗಳ ಮದುವೆಗೇನಾದರೂ ಅಡ್ಡಿ ಆಗ್ಬಿಟ್ರೆ? ಯಾಕೆ ಆ ರೀತಿ ನೆಗೆಟಿವ್ ಆಗಿ ಮಾತಾಡ್ತೀಯಾ? ಮೊದಲು ಆ ಥರದ ಯೋಚನೆಗಳನ್ನೆಲ್ಲ ತಲೆಯಿಂದ ತೆಗೆದು ಹಾಕು. ಮಹೇಶ, ತಾಯಿ ಆದವಳಿಗೆ ಅಷ್ಟು ಆತಂಕ ಇರೋದು ಸಹಜ. ಶಾರ್ವರಿ, ಧೈರ್ಯವಾಗಿರು. ನಿಧಿ ಮದುವೆಗೆ ಯಾವ ತೊಂದರೆನೂ ಆಗೋದಿಲ್ಲ. ಹೌದು ಶಾರ್ವರಿಯವರೇ, ನೀವು ಯೋಚನೆ ಮಾಡಬೇಡಿ. ನಿಧಿ ಮದುವೆ ನಾವೆಲ್ಲರೂ ಅಂದ್ಕೊಂಡು ಹಾಗೆ ನಡೆಯುತ್ತೆ. ಸರಿ ಸರಿ, ನಡೀರಿ, ಅಲ್ಲಿ ಹೋಗೋಣ. ನಾವು ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ಅವ್ರು ಏನು ಅನ್ಕೋತಾರೆ ಏನೋ. ಮಾಧವ ಅವರೇ, ದಂಪತಿ ಸಮೇತರಾಗಿ ಲಗ್ನ ಪತ್ರಿಕೆ ತಗೊಳ್ಳಿ. ಅದು ಆ್ಯಕ್ಚುಲಿ ಸಂಪ್ರದಾಯ ಪ್ರಕಾರ ಮಹೇಶ ಶಾರ್ವರಿನೇ ಲಗ್ನ ಪತ್ರಿಕೆ ತಗೊಳ್ಬೇಕು. ಅವರೇ ತಗೊಳ್ಳಿ. ಮಹೇಶ ಶಾರ್ವರಿ ತಗೊಳ್ಳಿ. ನಿಧಿ ಬಾ. ಅರೆ, ಈಗಷ್ಟೇ ಮನೆ ಹಿರಿಯರು ತಗೋಬೇಕು ಅಂತ ಹೇಳಿ ಈಗ ಹುಡುಗಿ ತಂದೆ ತಾಯಿ ತಗೊಳ್ಳಿ ಅಂತ ಹೇಳ್ತಿದ್ದೀರಾ? ಅದು ನಮ್ಮನೆ ಸಂಪ್ರದಾಯ ಹೀಗಿದೆ ಅಂತ ಗೊತ್ತಿರಲಿಲ್ಲ. ಹುಡುಗಿ ತಂದೆ ತಾಯಿನೇ ಲಗ್ನ ಪತ್ರಿಕೆನ ತಗೋಬೇಕಂತೆ, ಹಾಗಾಗಿ ನಾವೇ ತಗೋತೀವಿ. ಹೌದಾ? ಸರಿ, ಯಾರು ತಗೊಂಡ್ರೇನಂತೆ? ಒಟ್ಟಿನಲ್ಲಿ ನಿಮ್ಮ ಮನೆಗೆ ಮೊದಲನೇ ಪತ್ರಿಕೆ ತಲುಪಬೇಕು ಅಷ್ಟೇ. ಪೂರ್ಣಿ, ದೀಪಿಕಾ, ತಿಂಡಿ ರೆಡಿ ಮಾಡೋಣ ಬನ್ನಿ. ಇನ್ನೇನು ಮದುವೆ ದಿನ ಅಂತೂ ಗೊತ್ತಾಯ್ತು, ಮುಂದಿನ ಕೆಲಸ ನೋಡ್ಕೋಬೋದಲ್ವಾ? ಹೌದೌದು, ಒಡವೆ ವಸ್ತ್ರ ಜವಳಿ ಖರೀದಿ ಅದು ಇದು ಅಂತ ತುಂಬಾ ಕೆಲಸ ಆಗ್ಬಿಡತ್ತೆ. ಅದು ಅಲ್ಲದೆ ಮದುವೆಗೆ ಎಲ್ಲರನ್ನೂ ಕರಿಬೇಕಲ್ಲ, ಅದು ಒಂಥರ ದೊಡ್ಡ ಕೆಲಸನೇ. ಯಾರನ್ನೂ ಮರೀದೇ ಕರೆಯೋದಿದೆಯಲ್ಲ, ಅದು ಒಂಥರ ಚಾಲೆಂಜ್ ಅಂತಲೇ ಹೇಳ್ಬೋದು. ಮದುವೆ ದಿನ ಬರೋರು ಹೋಗೋರು ಅಂತ ತುಂಬ ಜನ ಇರ್ತಾರೆ. ಅವರಿಗೆಲ್ಲ ಇವತ್ತು ನಮ್ಮ ಅಣ್ಣನ ಕೈ ರುಚಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ.
ಮಾಧವ್ ಅವ್ರು ಮಾಡಿದ್ದಾರೆ ಅಂತಂದರೆ ಎರಡನೇ ಮಾತು ಎಲ್ಲಿಂದ ಬರುತ್ತೆ ಹೇಳಿ? ಅಂತೂ ಮಾಧವ್ ಅವ್ರ ಕೈ ರುಚಿ ತಿನ್ನೋ ಭಾಗ್ಯ ನಮಗೆ ಇವತ್ತು ಸಿಕ್ತು. ಅಮ್ಮ, ನಾನು ನಿಮ್ಗಾಗಲೇ ಹೇಳಿದೆ ನೀವು ಕೆಲಸ ಮಾಡೋದು ಬೇಡ ಅಂತ. ನನ್ನ ಮಾತೇ ಕೇಳಲ್ವಲ್ಲ ನೀವು. ಹೌದಮ್ಮ, ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆಲ್ಲ ಎಷ್ಟು ನೋವಾಗುತ್ತೆ. ಏನು ಹೇಳ್ತಿದ್ದಾರೆ ಅವರು? ತುಳಸಿ ಅವರು ಪ್ರೆಗ್ನೆಂಟಾ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅವರು ಗರ್ಭಿಣಿನಾ? ಮಾಧವ್ ಅವರೇ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ನೀವು ಈ ರೀತಿ ಸುಮ್ಮನೆ ಇದ್ರೆ ನಾವೇನು ತಿಳ್ಕೊಬೇಕು? ಈ ವಿಷಯನ ನಮ್ಮಿಂದ ಮುಚ್ಚಿಡಬೇಕು ಅಂತ ಅನ್ಕೊಂಡಿದ್ದೀರಾ? ಛೇ, ಹಾಗಲ್ಲ. ಅದು ಇದು ಏನೂ ಇಲ್ಲ. ಅವ್ರ ಗರ್ಭಿಣಿ ಹೌದೋ ಇಲ್ವೋ ಅದನ್ನು ಹೇಳಿ. ಹೌದು. ರೀ, ಏನ್ರಿ ಇದು? ನಮ್ಮ ಮಗನ ಮದುವೆ ಮಾಡಿ ಅವನ ಮಗುನ ನೋಡೋಣ ಅಂದರೆ ಇಲ್ಲಿ ಬೀಗ್ರಾಗವ್ರೇನೆ ಅವ್ರ ಹೋಟೆಲ್ ಮಗುನ ಇಟ್ಕೊಂಡು ನಿಂತಿದ್ದಾರೆ. ಛೆ, ನಾಳೆ ದಿನ ನಮ್ಮ ಸಂಬಂಧಿಕರಿಗೆಲ್ಲ ಈ ವಿಷಯ ಗೊತ್ತಾದರೆ ಏನು ಅಂತ ಹೇಳೋದು? ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗುತ್ತಾ? ಯಾಕಮ್ಮ ಹಾಗಂತೀರಾ? ಅದಕ್ಕೆ ಗರ್ಭಿಣಿ ಆಗಿರೋದಕ್ಕೆ ನಿಮ್ಮ ಸಂಬಂಧಿಕರಲ್ಲಿ ಸಮಸ್ಯೆ ಏನಿದೆ? ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿಮಗೆ ತಪ್ಪಿಲ್ಲ ಅಂತ ಅನ್ನಿಸ್ಬೋದು, ಆದರೆ ನಮಗಿದು ತಪ್ಪೇ. ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು ಅದಾದ್ರೇ ಸರಿ. ಇಲ್ಲ ಅಂತಂದರೆ ನೋಡೋರ ಕಣ್ಣಿಗೆ ತಪ್ಪಾಗೇ ಕಾಣೋದು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಂತ ಜನಗಳಿಗೆ ಅನ್ಸಲ್ವಾ? ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಅನಿಸುತ್ತೆ. ಆಹಾ, ಮಹಾತಾಯಿ, ಇದಕ್ಕೆನಾ ಲಗ್ನ ಪತ್ರಿಕೆನ ತಗೊಳ್ಳೋದಿಲ್ಲ ಅಂತ ಹೇಳಿದ್ದು? ಇಂಥವ್ರ ಮನೆಯಿಂದ ಹೆಣ್ಣು ತಂದ್ರೆ ನಮ್ಮ ಕತೆ ಅಷ್ಟೆ. ಈಕೆ ಬುದ್ಧಿನೇ ಈ ಹುಡುಗಿಗೂ ಬರಲ್ಲ ಅಂತ ಹೇಗೆ ನಂಬೋದು? ನೋಡಿ,
ಇಷ್ಟೊತ್ತು ನೀವು ಏನು ಮಾತಾಡಿದ್ರು ನಾನು ಸಹಿಸ್ಕೊಂಡಿದ್ದೀನಿ. ಆದರೆ ನನ್ನ ಹೆಂಡತಿ ಬಗ್ಗೆ ನೀವು ಕೆಟ್ಟಾಗಿ ಮಾತಾಡಬೇಡಿ. ಇದು ನಮ್ಮಿಬ್ಬರ ನಿರ್ಧಾರ. ನಾವು ಯೋಚನೆ ಮಾಡಿನೇ ಈ ನಿರ್ಧಾರನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗೇನಾದರೂ ನಮ್ಮಿಂದ ಈ ಮದುವೆಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಮದುವೆ ಮುಗಿಯೋವರೆಗೂ ನಾವು ದೂರನೇ ಇದ್ಬಿಡ್ತೀವಿ. ರೀ, ದೂರ ಇದ್ಬಿಟ್ರೆ ವಿಷಯ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಜಗತ್ತಲ್ಲಿ ಏನೇನು ಬೇಕಾದ್ರೂ ಮುಚ್ಚಿಡ್ಬೋದು, ಆದರೆ ಗರ್ಭಿಣಿ ಆಗಿರೋದನ್ನ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಮತ್ತೆ ಹೊಟ್ಟೆಲ್ ಮಗು ಇಟ್ಕೊಂಡು ಅದನ್ನು ಹೇಗೆ ತಾನೇ ಮುಚ್ಚಿಡೋಕ್ಕಾಗತ್ತೆ? ಇಷ್ಟೆಲ್ಲ ಆದರೂ ಕೂಡ ನಮ್ಮ ಮುಂದೆ ಬಂದು ಈ ಕಾರ್ಯಗಳನ್ನೆಲ್ಲ ನಡೆಸ್ಕೊಡ್ತಿದ್ದಾರಲ್ಲ, ಹಬ್ಬಬ್ಬಾ, ಅದು ಅವ್ರಿಗೆ ಸರಿ ಅನ್ಸ್ಬೇಕು. ಸಾಕು, ನಿಲ್ಸಿ. ಏನು ಹೇಳಿದ್ರಿ? ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ನಿಮ್ಮ ಎದುರಿಗೆ ಬರಬಾರ್ದ, ಕಾರ್ಯಗಳನ್ನ ಮಾಡಬಾರ್ದ? ಹಾಗಾದ್ರೆ ನಿಮ್ಮ ಪ್ರಕಾರ ಒಂದು ಜೀವಕ್ಕೆ ಜನ್ಮ ಕೊಡೋದು ತಪ್ಪ? ತಪ್ಪಲ್ದೆ ಇನ್ನೇನು? ಇದೆಲ್ಲ ಯಾವ ವಯಸ್ಸಲ್ಲಿ ಆಗಬೇಕೋ ಆ ವಯಸ್ಸಲ್ಲಾದ್ರೇ ಚಂದ. ವಯಸ್ಸು ಮೀರಿ ಆದರೆ ಮರ್ಯಾದೆ ಹೋಗುತ್ತೆ. ಏನ ಮರ್ಯಾದೆನಾ? ಒಬ್ಬ ತಾಯಿ ಒಂದು ಮಗುಗೆ ಜನ್ಮ ಕೊಡ್ತಿದ್ದಾಳೆ ಅಂದ್ರೆ ಅದನ್ನ ಹೀಯಾಳ್ಸಿ ಮಾತಾಡ್ತಾ ಇದ್ದೀರಲ್ಲ, ನೀವು ಮರ್ಯಾದಸ್ತ್ರ? ಆ ಮಗು ಅವರಿಬ್ರು ಪ್ರೀತಿಯ ಸಂಕೇತ. ಆ ಮಗು ಬಗ್ಗೆ ನಿರ್ಧಾರ ಮಾಡಬೇಕಾಗಿರೋದು ಅವರು. ಅದನ್ನೆಲ್ಲ ಮಾತಾಡೋದಕ್ಕೆ ನಿಮಗೇನು ಹಕ್ಕಿದೆ? ನಿಮಗೆ ಮಾತ್ರ ಅಲ್ಲ, ಆ ಮಗು ಬಗ್ಗೆ ಮಾತಾಡೋದಕ್ಕೆ ಈ ಸಮಾಜಕ್ಕಾಗ್ಲಿ, ಜನರಿಗಾಗ್ಲಿ, ಸಂಬಂಧಿಕರಿಗಾಗ್ಲಿ ಏನು ಹಕ್ಕಿದೆ? ಆ ಮಗುನ ನೀವಾಗ್ಲಿ, ಸಮಾಜ ಆಗ್ಲಿ ಸಾಕಲ್ಲ ಅಲ್ವಾ? ಆ ಮಗುನ ಸಾಕೋದು ನಾವು, ನಮ್ಮನೆಯವರು. ಹೀಗಿರ್ಬೇಕಾದ್ರೆ ನಿಮಗೆ ಯಾಕೆ ಅವಮಾನ ಆಗುತ್ತೆ? ಸಿರಿ, ಏನಾಯ್ತು ಸಂಧ್ಯಾ? ನನಗೆ ಅಮ್ಮನ ಜೊತೆ ಮಾತಾಡೋವರೆಗೂ ಸಮಾಧಾನನೇ ಅನಿಸ್ತಿಲ್ಲ. ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಅಮ್ಮನ ವಿಷಯ ಕೇಳಿದಾಗ್ಲಿಂದ ನನಗೂ ಹಾಗೆ ಅನ್ನಿಸ್ತಿದೆ. ಮೊದಲು ಹೋಗಿ ಅಮ್ಮನ ನೋಡಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅನ್ನಿಸ್ತಿದೆ. ಹಾಗಾದರೆ ಕಾಲ್ ಮಾಡಿ ಮಾತಾಡ್ಬೋದಲ್ವಾ? ನಾನು ಫೋನ್ ಮಾಡಿರಲ್ಲ ಅಂದ್ಕೊಂಡಿದ್ಯಾ? ಬೆಳಗ್ಗೆಯಿಂದ ಅಮ್ಮಂಗೆ ಸಮರ್ಥ್ಗೆ ಒಂದು 10 ಸರಿ ಫೋನ್ ಮಾಡಿದ್ದೀನಿ, ಇಬ್ಬರು ಕಾಲ್ ರಿಸೀವ್ ಮಾಡ್ತಿಲ್ಲ. ಇರೋ, ನಾನು ಕಾಲ್ ಮಾಡಿ ನೋಡ್ತೀನಿ. ಯಾಕೆ ಯಾರೋ ರಿಸೀವ್ ಮಾಡ್ತಿಲ್ಲ? ಅವ್ರ ಮನೇಲಿ ಏನಾದರೂ ತೊಂದರೆ ಆಗಿರ್ಬೋದಾ? ಅಮ್ಮ ಆರಾಮಾಗೆ ಇರ್ತಾಳೆ ತಾನೆ? ಸಂಧ್ಯಾ, ಹಾಗೆಲ್ಲ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ನಾಳೆ ನಾವೇ ಅಲ್ಲಿಗೆ ಹೋಗ್ತೀವಲ್ಲ, ಹೋಗಿ ಅಮ್ಮನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ.
ಆದರೂ ಅಲ್ಲೇನಾದರೂ ತೊಂದರೆ ಆಗಿದ್ರೆ? ಹಾಗೆಲ್ಲ ಏನೂ ಆಗಿರಲ್ಲ. ಸಮರ್ಥ್ ಮನೆಗೆ ಬರಲಿ, ಅವನ ಜೊತೆ ಮಾತಾಡಿ ನಾಳೆ ನಾವೇ ಹೋಗ್ಬಿಟ್ಟು ಬರೋಣ. ಹಾಗಾದರೆ ನೀನು ಆಗಲೇ ಹೇಳ್ತಿದ್ಯಲ್ಲ ಬಸ್ರೆ ಬೈಕೆ ಅಂತೆಲ್ಲ, ಅದೇ ಥರ ಅಮ್ಮಂಗೆ ಏನೇನು ಇಷ್ಟನೋ ಅದನ್ನೆಲ್ಲ ಮಾಡ್ಕೊಂಡು ತೊಗೊಂಡು ಹೋಗೋಣವಾ? ಸರಿ, ಹಾಗಿದ್ರೆ ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ, ಆಮೇಲೆ ಅಂತ ಹೇಳ್ತಾ ಕೂರೋಕ್ಕಾಗತ್ತಾ? ಅಮ್ಮಂಗೆ ಏನೇನು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಅದನ್ನೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಸರಿ, ಹಾಗಿದ್ರೆ ನಡಿ ಈಗಲೇ ಶುರು ಮಾಡ್ಕೊಳ್ಳೋಣ. ನಮ್ಗೇನಾದರೂ ಇಷ್ಟ ಅಂತ ಹೇಳಿದ್ರೆ ಸಾಕು, ಅಮ್ಮ ತಕ್ಷಣ ಮಾಡ್ಕೊಟ್ಬಿಡೋರು. ಅವ್ರಿಗೆ ಇಷ್ಟ ಇರೋದನ್ನೆಲ್ಲ ತೊಗೊಂಡು ಹೋಗಬೇಕು ಅಂದರೆ ನಾವು ಖುಷಿಯಾಗಿ ಮಾಡಬೇಕಲ್ವಾ? ಓಕೆ, ಹಾಗಿದ್ರೆ ನಾನೆಲ್ಲ ರೆಡಿ ಮಾಡ್ಕೊಳ್ತೀನಿ, ನೀನು ಬೇಗ ಬಟ್ಟೆ ಮಡ್ಚಿಟ್ ಬಾ. ಸಮರ್ಥ್ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಸಂಧ್ಯಾ ಹೇಳಿದಾಗೆ ಅಲ್ಲೇನಾದರೂ ಸಮಸ್ಯೆ ಆಗಿರ್ಬೋದಾ? ತಾಯ್ತನನ ಒಪ್ಕೊಳಕ್ಕಾಗ್ದಿರೋದು ಸಣ್ಣತನ. ಅಂತ ಸಣ್ಣತನ ಇರೋ ನಿಮ್ಮಂಥವ್ರ ಮನೆಗೆ ಹೆಣ್ಣು ಕೊಡೋದಕ್ಕೆ ನಾವು ಯೋಚನೆ ಮಾಡಬೇಕಲ್ವಾ? ನನ್ನ ತಮ್ಮ ಸರಿಯಾಗಿ ಹೇಳ್ತಿದ್ದಾನೆ. ಈ ವಯಸ್ಸಲ್ಲಿ ಮಕ್ಕಳಾದರೆ ತಪ್ಪೇನೋ? ಒಂದು ಜೀವಕ್ಕೆ ಜನ್ಮ ಕೊಡೋ ಶಕ್ತಿ ಅವ್ರಿಗಿರುವಾಗ ಇದ್ರಲ್ಲಿ ನಿಮ್ಗೇನು ಸಮಸ್ಯೆ? ಅರವತ್ತು ವರ್ಷಕ್ಕೆ 65 ವರ್ಷಕ್ಕೆ ಮಕ್ಕಳಾಗಿರೋದನ್ನ ನಾವು ಓದಿದ್ದೀವಿ, ಕೇಳಿದ್ದೀವಿ. ಹಿಂದಿನ ಕಾಲದಲ್ಲೂ ಇದೆಲ್ಲ ನಡೆದಿರೋದಲ್ವಾ? ನಿಮ್ಮ ತಂದೆ ಕಾಲದಲ್ಲಿ, ನಿಮ್ಮ ತಾತನ ಕಾಲದಲ್ಲಿ ಇಂಥದ್ದೆಲ್ಲ ಆಗಿಲ್ವಾ? ಯೋಚನೆ ಮಾಡಿ ನೋಡಿ. ಖಂಡಿತ ನಡೆದಿರುತ್ತೆ. ನಿಮ್ಮ ತಾಯಿಗೋ ಅವ್ರ ತಾಯಿಗೋ ಅವರು ಕೊನೆ ಮಗು ಹೆರುವಾಗ ಅವರ ದೊಡ್ಡ ಮಗಳಿಗೆ ಮದುವೆ ಆಗಿ ಮಗು ಆಗಿರುತ್ತೆ. ಇದು ನಡೆದಿರಲ್ವಾ? ಆಗಿನ ಕಾಲದಲ್ಲೂ ಸಂಪ್ರದಾಯ ಸಂಸ್ಕಾರ ಅನ್ನೋದು ತುಂಬ ಇತ್ತು. ಆಗಲೇ ಅದನ್ನೆಲ್ಲ ಒಪ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈಗ ಯಾಕೆ ಇರ್ಸು ಮುರ್ಸು? ಮದುವೆ ಆಗಿ ಜೊತೆಲಿರೋಕ್ಕಾಗದೆ ಡೈವರ್ಸ್ ಹೋಗೋ ಈ ಕಾಲದಲ್ಲಿ ಇವರಿಬ್ರು ತಮ್ಮ ಪ್ರೀತಿನ ಈ ರೂಪದಲ್ಲಿ ಜಗತ್ತಿಗೆ ತೋರಿಸ್ತಿದ್ದಾರೆ. ಇವ್ರ ಪ್ರೀತಿನ ನಾವು ಗೌರವಿಸ್ಬೇಕು, ಇವ್ರ ಜೊತೆ ಬೆಂಬಲವಾಗಿ ನಿಲ್ಲಬೇಕು. ಒಂದು ಹೆಣ್ಣಾಗಿ ತಾಯ್ತನ ಅನ್ನೋದು ಎಷ್ಟು ಪವಿತ್ರ ಅನ್ನೋದು ನಿಮಗೆ ಗೊತ್ತಿಲ್ವಾ? ಅದೆಲ್ಲ ಇವರಿಗೆಲ್ಲಿ ಗೊತ್ತಾಗಬೇಕು? ಎಷ್ಟೋ ಜನ ಮಕ್ಕಳಿಲ್ಲದೆ ಕೊರಗ್ತಿದ್ದಾರೆ. ಅದಕ್ಕೆ ನಾನು ನನ್ನ ಹೆಂಡ್ತಿನ ಸಾಕ್ಷಿ. ದೇವರು ನಮ್ಮ ಅಮ್ಮನ ಗರ್ಭದಲ್ಲಿ ಮಗು ಕೊಡ್ತಿದ್ದಾನಂದರೆ ಅದು ಆ ದೇವರ ಆಶೀರ್ವಾದ. ಏನು ಗೊತ್ತಿಲ್ಲದಿರೋ ಆ ಕಂದಮ್ಮನ ಬಗ್ಗೆ ಆಗಲಿ, ಆ ಮಗುನ ಹೆರೋ ತಾಯಿ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಅಸಹ್ಯ. ನೀವು ಏನು ಬೇಕಾದರೂ ಹೇಳ್ಬೋದು, ಆದರೆ ನಮ್ಗೆ ಯಾಕೋ ಇದು ಸರಿಯಾಗಿ ಅನ್ನಿಸ್ತಿಲ್ಲ. ಶಾರ್ವರಿಯವ್ರೆ, ಮನೆ ಕರೆಸಿ ಈ ಥರ ಅವಮಾನ ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಿಮ್ಮ ಸಂಬಂಧನ ಮುಂದುವರಿಸೋದಿರಲಿ, ನಿಮ್ಮ ಮನೆಗೆ ಬಂದಿದೆ ತಪ್ಪು ಅಂತ ಅನಿಸ್ತಿದೆ ನನಗೆ. ನಮಗೂ ಅಷ್ಟೇ, ನೀವಿಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಒಬ್ಬ ತಾಯಿಗೆ ಅವಮಾನ ಆಗ್ತಿದ್ರೆ ಯಾವ ಮಕ್ಕಳು ಕೂಡ ಸಹಿಸ್ಕೊಂಡಿರಲ್ಲ. ನಾನೇ ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಮಂಥ ಮನಸ್ಥಿತಿ ಇರೋರ ಸಂಬಂಧ ನಮಗೂ ಬೇಕಾಗಿಲ್ಲ. ಅಯ್ಯೋ ಅಭಿ, ಹಾಗೆಲ್ಲ ಮಾತಾಡಬೇಡಪ್ಪ. ನೋಡಿ, ಅವನ ಆವೇಶದಲ್ಲಿ ಏನೋ ಹಾಗೆಲ್ಲ ಮಾತಾಡ್ತಾ ಇದ್ದಾನೆ. ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಸಂಬಂಧ ಕಡ್ಕೊಳ್ಳೋ ಮಾತೆಲ್ಲ ಆಡಬೇಡಿ. ನಿಧಾನವಾಗಿ ಕೂತ್ ಮಾತಾಡೋಣ. ಇಷ್ಟಕ್ಕೆಲ್ಲ ಮದುವೆ ನಿಲ್ಲಿಸೋ ಮಾತು ಯಾಕೆ? ಇದು ನಿಧಿ ಭವಿಷ್ಯದ ಪ್ರಶ್ನೆ. ಅದನ್ನು ನೀವು ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ರೀ, ಇನ್ನು ಯಾಕೆ ಇಲ್ಲೇ ನಿಂತಿದ್ದೀರಾ? ಆಗಿದ್ದನ್ನೆಲ್ಲ ನೋಡಿದ್ರಲ್ಲ, ನಡೀರಿ ಹೊರಡೋಣ, ಇದನ್ನೆಲ್ಲ ಮರ್ತ್ಬಿಡೋಣ. ಅಯ್ಯೋ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಹೋಗಬೇಡಿ. ಅದಕ್ಕೆ ನೀವು ಹಾಗೆಲ್ಲ ಮಾತಾಡಬೇಡಿ. ನೀವೇನು ತಪ್ಪು ಮಾಡಿಲ್ಲ, ನೀವ್ಯಾಕೆ ಅವ್ರ ಹತ್ರ ಬೇಡ್ಕೋಬೇಕು?
ಅವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ತಪ್ಪೇ ಹೊರತು ನಿಮ್ಮ ತಪ್ಪೇನೂ ಇಲ್ಲ. ಅವರಿಗೆ ಈ ಸಂಬಂಧ ಬೇಡ ಅಂದರೆ ಹೋಗಲಿ ಬಿಡಿ. ಮಾಮ್, ಹಾಗಾದ್ರೆ ಸಂಜೆ ಜೊತೆ ನನ್ನ ಮದುವೆ ಆಗಲ್ವಾ ಮಾಮ್? ಅವ್ರು ಹೋಗ್ತಾರಂತೆ. ನೋಡಿ, ನನ್ನ ಮಾತು ಕೇಳಿ, ದಯವಿಟ್ಟು ಹೋಗಬೇಡಿ.